ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSYU ಅಸೈನ್ಮೆಂಟ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ನೀವು ಅಸೈನ್ಮೆಂಟ್ ಡೌನ್ಲೋಡ್ ಮಾಡಬೇಕು ಅಂದರೆ KSYU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಇದರಲ್ಲಿ ಮಾತ್ರ ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ. ಬೇರೆ ಕಡೆ ನಿಮಗೆ ಅಸೈನ್ಮೆಂಟ್ಸ್ಗಳು ಸಿಗೋದಿಲ್ಲ. ಇಲ್ಲೇ ನೀವು ಡೌನ್ಲೋಡ್ ಮಾಡಬೇಕು ಮತ್ತು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ನಲ್ಲೇ ನೀವು ಅಪ್ಲೋಡ್ ಕೂಡ ಮಾಡಬೇಕು. ಓಕೆನಾ. ನೀವು ಪ್ಲೇಸ್ಟೋರಲ್ಲಿ KSYU ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪ್ ಅಂತ ಹಾಕಿ, ಅದು ಬ್ಲೂ ಕಲರ್ದು ಇಲ್ಲಿ ಒಂದು ಇಮೇಜ್ ಬರುತ್ತೆ ನೋಡಿ, ಆ ಥರ ಇರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಅಡ್ಮಿಷನ್ ಆಗಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದೇ ಮೊಬೈಲ್ ನಂಬರ್ನ ಹಾಕಿ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡಿ ಲಾಗಿನ್ ಆದರೆ ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಮೊದಲನೇದಾಗಿ ಅಸೈನ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ನಿಮ್ಮದು ಏನಾದರೂ ಸೆಮಿಸ್ಟರ್ ಚೇಂಜ್ ಇತ್ತು ಅಂದರೆ ಇಲ್ಲಿ ಅಪ್ಲೋಡ್ ಪ್ರೊಫೈಲ್ ಅಂತ ಇರುತ್ತೆ ನೋಡಿ, ಮೇಲೆ ಇರುತ್ತೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಸೆಮಿಸ್ಟರ್ ಇದ್ದರೆ ಥರ್ಡ್ ಸೆಮಿಸ್ಟರ್ಗೆ ಚೇಂಜ್ ಮಾಡ್ಕೊಬೇಕು. ಇಲ್ಲಿ D ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಸೆಮಿಸ್ಟರ್ ಯಾವುದಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಮತ್ತೆ ಸೈನ್ಡ್ ಔಟ್ ಆಗುತ್ತೆ. ಮತ್ತೆ OTP ಹಾಕಿ ಲಾಗಿನ್ ಆಗಬೇಕು. ಈಗ ಅಸೈನ್ಮೆಂಟ್ ಡೌನ್ಲೋಡ್ ಮಾಡೋದಕ್ಕೆ ಅಸೈನ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಅವಂತ ಈ ರೀತಿ ಒಂದು ಪೇಜ್ ಬರುತ್ತೆ. ಇದರಲ್ಲಿ ನೋಡಿ, ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೂಡ ತೋರಿಸುತ್ತೆ. ನನಗೆ ಪ್ರೆಸೆಂಟ್ ಜುಲೈ 31ಕ್ಕೆ ಕೊನೆಯ ದಿನಾಂಕ ಇದೆ. ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕಣ್ಣಿನ ಚಿಹ್ನೆ ಇದೆಯಲ್ಲ, ಅದು ಮಾಡಿದ್ರೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೋಡಿ, ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನು ಕೂಡ ತೋರಿಸ್ತೀನಿ. ಈ ರೀತಿಯಾಗಿ ಅಸೈನ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಇದರಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಅದನ್ನು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಅಂತ ಕೊಡ್ತಾರೆ. ಕೆಲವರಿಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಕೊಟ್ಟಿರೋದಿಲ್ಲ. 4 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಬರಿಬೇಕಾಗುತ್ತೆ. ಒಂದು ಫ್ರಂಟ್ ಪೇಜ್ ಹಾಕಿ ಒಂದು ಪ್ರಶ್ನೆಗೆ ಆನ್ಸರ್ ಬರೀರಿ. ಎರಡನೇ ಫ್ರಂಟ್ ಪೇಜ್ ಹಾಕಿ ಎರಡನೇ ಯಾವುದಾದ್ರೂ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಬರ್ಕೊಂಡು ಹೋಗಬಹುದು ಅಷ್ಟೇ. ಅದು ತುಂಬಾ ಈಸಿ ಇರುತ್ತೆ ಅಸೈನ್ಮೆಂಟ್ಸ್ಗಳು ಬರೆಯೋದು. ಮತ್ತು ಅಸೈನ್ಮೆಂಟ್ಸ್ಗಳನ್ನ ಚೆನ್ನಾಗಿ ಬರೀರಿ, ಇದರಲ್ಲೇ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗೋದು. ಇನ್ನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕೊಟ್ಟಿಲ್ಲ ಅಂದರೆ ಯಾವುದಾದ್ರೂ 2 ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಸಾಧ್ಯನೋ ಮೋರ್ ದ್ಯಾನ್ 10 ಪೇಜಸ್ಗಿಂತ ಜಾಸ್ತಿನ ಬರೆಯೋಕ್ಕೆ ಟ್ರೈ ಮಾಡಿ. ಈ ರೀತಿಯಾಗಿ ಅಸೈನ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಮತ್ತು ಬೇರೆದು ಒಂದು ಹಾಗೆ ತೋರಿಸ್ತೀನಿ ನೋಡಿ, ಇನ್ನೊಂದು ಯಾವುದೋ ತೆಗಿತೀನಿ ನಾನು, ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಇದೆ. ಮತ್ತು ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಿ ಡೌನ್ಲೋಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಇಲ್ಲಿ ಡೌನ್ಲೋಡ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮ ಮೈ ಫೈಲ್ಸಲ್ಲಿ ಸೇವ್ ಆಗಿರುತ್ತೆ, ಹೋಗಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇರುತ್ತೆ ಅಸೈನ್ಮೆಂಟ್ಸ್ಗಳು. ಡೌನ್ಲೋಡ್ ಮಾಡೋದು ಇಷ್ಟೇ, ತುಂಬಾ ಈಸಿ. ಮತ್ತು ಅಸೈನ್ಮೆಂಟ್ಸ್ನ ಇದೇ ಆ್ಯಪಲ್ಲಿ ನೀವು ಮತ್ತೆ ಇಲ್ಲೇ ಬಂದು ನಿಮ್ಮ ಅಸೈನ್ಮೆಂಟ್ಸ್ದು ಸಬ್ಜೆಕ್ಟ್ ಹಾಕಿ ಡಿಸ್ಕ್ರಿಪ್ಷನ್ ಎಂಟ್ರಿ ಮಾಡಿ ನಿಮ್ಮ ಫೈಲ್ ಅಸೈನ್ಮೆಂಟ್ PDF ಮಾಡಿರ್ತೀರಲ್ಲ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಅಸೈನ್ಮೆಂಟ್ ಬರೆಯೋದು ಹೇಗೆ ಅಂತ ಆಲ್ರೆಡಿ 1-2 ವಿಡಿಯೋ ಹಾಕಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಅಸೈನ್ಮೆಂಟ್ ಬರೆಯೋದು ಹೇಗೆ ಅಂತ ವಿಡಿಯೋ ನೋಡ್ಕೊಳ್ಳಿ. ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಒಟ್ಟು ನಿಮಗೆ ಎಷ್ಟು ಕ್ವಶನ್ ಪೇಪರ್ ಇರುತ್ತೆ ಇದರಲ್ಲೇ ಗೊತ್ತಾಗುತ್ತೆ. ನಮಗೆ 7 ಪೇಪರ್ ಇದೆ ಅನಿಸುತ್ತೆ. ನಾನಿನ್ನು ಕಮ್ಯುನಿಕೇಷನ್ ಸ್ಕಿಲ್ಗೆ ಎಕ್ಸಾಮ್ ಇರೋದಿಲ್ಲ. ನಮಗೆ 6 ಪೇಪರ್ ಇರುತ್ತೆ ನೋಡಿ, 6 ಪೇಪರ್ದು ಅಸೈನ್ಮೆಂಟ್ ಇದರಲ್ಲೇ ಡೌನ್ಲೋಡ್ ಮಾಡ್ಕೊಬೇಕು. A4 ಶೀಟಲ್ಲಿ ಬರೆದು ಅಪ್ಲೋಡ್ ಮಾಡಬೇಕು. ಇನ್ನು ಟೆಕ್ಸ್ಟ್ ಬುಕ್ಕು ಕೂಡ ಇದರಲ್ಲೇ ಸಿಗುತ್ತೆ. SLM ರೆಪೋಸಿಟರಿ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ವ್ಯೂ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ ಅಂತ ಇರುತ್ತೆ. ಡೌನ್ಲೋಡ್ ಆದರೂ ಕೊಡಬಹುದು. ವ್ಯೂ ಅಂತ ಕೊಟ್ಟರೆ ನೋಡೋದಕ್ಕೆ ಬರುತ್ತೆ. ಡೌನ್ಲೋಡ್ ಅಂತ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಡೌನ್ಲೋಡ್ ಆಗೋಕ್ಕೆ. ಒಂದು 200ಗಿಂತ ಜಾಸ್ತಿ ಪೇಜಸ್ ಇರುತ್ತಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸದ್ಯಕ್ಕೆ ಅಸೈನ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಚೆನ್ನಾಗಿ ಅಸೈನ್ಮೆಂಟ್ಸ್ಗಳನ್ನ ಬರೀರಿ. ಅಸೈನ್ಮೆಂಟ್ಸ್ ಮಾರ್ಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಅಸೈನ್ಮೆಂಟ್ನ ಡೌನ್ಲೋಡ್ ಮಾಡೋವಂಥ ಸಿಂಪಲ್ ವಿಧಾನ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.